ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ನಾನು ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೇನೆ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನೀವು ಸಬ್ಸ್ಕ್ರೈಬ್ ಮಾಡಿದರೆ, ನಮಗೆ ಸಪೋರ್ಟ್ ಮಾಡಿದರೆ ನಾವು ಮಾಡಿದ ವಿಡಿಯೋ ಒಂದು ಸಾರ್ಥಕ ಆಗ್ತದೆ. ನನ್ನ ಇದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನೋಡಿ, ನಾನು ಮಲ್ಲಿಗೆ ಕಟ್ತಾ ಇದ್ದೇನೆ. ಈಗ ಮಲ್ಲಿಗೆಗೆ ತುಂಬ ಕಡಿಮೆ ರೇಟು ವೀಕ್ಷಕರೇ. ಹಾಗೆ ಇವತ್ತು ನನಗೆ ಬೇರೆಯವರಿಗೆ ಕೊಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಸ್ವಲ್ಪ ಲೇಟಾಗಿ ಕೊಯ್ದು ನಾನೇ ಕಟ್ತಾ ಇದ್ದೀನಿ. ಮಲ್ಲಿಗೆ ರೇಟ್ ಕಡಿಮೆ ಆದರೆ ಎಂತ ಮಾಡೋದಲ್ಲ, ಅದನ್ನೇ ನಂಬಿಕೊಂಡು ಇದ್ದವರು ಏನು ಮಾಡಲಿಕ್ಕೆ ಆಗ್ತದೆ? ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗ ಮಲ್ಲಿಗೆ ಮಾಡುವವರಿಗೆ ಮಿನಿಮಮ್ ಒಂದು ಚೆಂಡು ಅಟ್ಟಿಗೆ ಒಂದು 700 ರೂಪಾಯಿ ಆದರೂ ಇಡಬೇಕು ಅವ್ರಿಗೆ. ನನಗೊಂದು ಮಿನಿಮಮ್ ಆಗಷ್ಟು ಹೂ ಸಿಗ್ತಾ ಇದೆ. ಈಗ ನಾನು ಮಾತ್ರ ನಿಧಾನ ಕಟ್ಟೋದು. ನಾನೊಂದು ಒಂದು ವರ್ಷ ಆಯಿತು ಮಲ್ಲಿಗೆ ಗಿಡಗಳನ್ನು ಮಾಡಿ ಸ್ವಲ್ಪ ಆಗ್ತದೆ. ಈಗ ನಾನು ಮಾರಲಿಕ್ಕಂತ ಮಾಡಿದ್ದಲ್ಲ ವೀಕ್ಷಕರೇ, ನನಗೆ ತಲೆಗೆ ಮುಡಿಲಿಕ್ಕೆ ಅಂತ ಮಾಡಿದ್ದು. ಈಗ ಸ್ವಲ್ಪ ಜಾಸ್ತಿ ಆಯಿತು, ಒಂದು 12 ಚಟ್ಟಿಯಲ್ಲಿ ಉಂಟು. ಒಳ್ಳೆ ಹೂ ಆಗ್ತದೆ. ಅದಕ್ಕೆ ನಾನೀಗ ಕಟ್ಟಿ ಬೇರೆಯವರ ಹತ್ರ ಕೊಡುವುದು. ಮೊದಲು ನನಗೆಲ್ಲ ತುಂಬ ಆಸೆ ಮಲ್ಲಿಗೆ ಹೂ ಅಂದರೆ. ಯಾರಾದರೂ ಮಲ್ಲಿಗೆ ಯಾರಾದರೂ ಮುಡಿಯಲ್ಲಿ ಮಲ್ಲಿಗೆ ನೋಡಿದರೆ ತುಂಬ ಖುಷಿ ನನಗೆ. ಆಸೆ ಆಗುದು ನನಗೆ, ಅವರಿಗೆ ಮಲ್ಲಿಗೆ ಉಂಟಂತ ಹೇಳಿ. ಅಂದರೆ ನನಗೆ ಹಣ ತರಲಿಕ್ಕೆ ಹಣ ಇರ್ತಿರ್ಲಿಲ್ಲ ಕೈಯಲ್ಲಿ. ಹಾಗೆ ನನ್ನ ಮಗಳು ಹೇಳಿದ್ದು, ಅಮ್ಮ ನೀವು ಮಾಡಿ ಒಂದು 4-5 ಚಟ್ನಿ ತಂದು ಮಾಡಿ ಅಂತೇಳಿ. ಹಾಗೆ ನಾನು ಒಂದು 4-5 ಚಟ್ನಿ ತಂದು ಮೊದಲು ಮಾಡಿದ್ದು. ನಾನೇ ಅದನ್ನು ತೊಟ್ಟೆಯಲ್ಲಿ ಇಟ್ಟೆಲ್ಲ ಮಾಡಿದ್ದು. ಒಳ್ಳೆಯದು ಬಂದಿದೆ ಅದು ಮಾತ್ರ. ಮತ್ತು ಚಟ್ಟಿಯಲ್ಲಿ ಇಟ್ಟದ್ದು ಒಂದು 6-7 ಚಟ್ಟಿಯಲ್ಲಿ ಇಟ್ಟಿದ್ದೇನೆ. ಅದರಲ್ಲಿ ಒಳ್ಳೆ ಹೂ ಆಯಿತು. ನನಗೆ 1 ಚೆಂಡು 1.5 ಚೆಂಡು ಹೀಗೆ ಸಿಕ್ತು. ಮತ್ತು ನನ್ನ ಮನಸ್ಸಲ್ಲೇ ಆಯಿತು, ಒಂದು 2 ಚೆಂಡು ಆಗುವಷ್ಟು ಮಾಡುವ ಅಂತೇಳಿ ಇನ್ನೊಂದು 6 ದೊಡ್ಡ ಚಟ್ಟಿ ತಂದು ಮಾಡಿದ್ದೇನೆ. ಈಗ ತುಂಬ ಆಗ್ತದೆ ಹೂ, ನನಗೆ ಖುಷಿ ಆಗ್ತದೆ. ನನಗೆ ಬೇಕಾದಷ್ಟು ನಾನು ಮುಡಿಗೆ ಇಡ್ತೇನೆ. ಇನ್ನು ಕೆಲವರಿಗೆ ನಾನು ಕೊಡ್ತೇನೆ ಕೂಡ, ಮತ್ತು ದೇವರಿಗೆಲ್ಲ ಇಡ್ತೇನೆ. ಈಗ ಜಾಸ್ತಿ ಹೋಗ್ತದಲ್ಲ, ನನಗೆ ಕಟ್ಟಲಿಕ್ಕೆ ಕೂಡ ಪುರ್ಸೋ ಸಿಗೋದಿಲ್ಲ. ನಾನು ಬೇರೆಯವರಿಗೆ ತೆಗೆದು ಕೊಡ್ತೇನೆ ಕಟ್ಟಲಿಕ್ಕೆ. ಅವ್ರು ಸ್ವಲ್ಪ ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ. ನನಗೆ ಕೆಲಸದವರೆಲ್ಲ ಇರುವಾಗ ಆಗೋದಿಲ್ಲ ಕಟ್ಟಲಿಕ್ಕೆ. ಹಾಗೆ ಬೇರೆಯವರಿಗೆ ಬೆಳಿಗ್ಗೆ ತೆಗೆದು ಕೊಡೋದು ನಾನು. ಇವತ್ತು ನಾನು ತೆಗಿಲಿಲ್ಲ, ಹಾಗೆ ನಾನೇ ತೆಗೆದು ಕಟ್ತಾ ಇದ್ದೇನೆ. ವೀಕ್ಷಕರೇ, ಮಲ್ಲಿಗೆ ಹೂ ಕಟ್ಟಲಿಕ್ಕೆ ಉಂಟಲ್ಲ, ಮೆದು ನಾರು ಸಿಗಬೇಕು. ಇದು ಮೆದು ಇರಬೇಕು, ಆಗ ಮಾತ್ರ ನನಗೆ ಬೇಗ ಕಟ್ಟಲಿಕ್ಕೆ ಆಗ್ತದೆ. ಅದು ಗಟ್ಟಿ ಇದ್ದರೆ ಬೇಗ ಕಟ್ಟಲಿಕ್ಕೆ ಆಗೋದಿಲ್ಲ. ಹೀಗೆ ಮೆದು ಇದ್ದರೆ ಬೇಗ ಕಟ್ಟಿ ಆಗ್ತದೆ. ಅದಕ್ಕೆ ಮಲ್ಲಿಗೆ ಹೂವನ್ನು ಕಟ್ಟುವಾಗ ನಾವು ಆದಷ್ಟು ಮೆದು ನಾರನ್ನು ತೆಗೆದುಕೊಳ್ಬೇಕು. ಬಾಳೆ ಗಿಡದ ನಾರು, ಒನೆ ಹಾಕಿದ ನಾರು ಬೇಕು. ಒನೆ ಹಾಕಿದ ಬಾಳೆ ಮರದ ನಾರು ಬೇಕು. ಅದೆಂತ ಕದೋಳಿ ಅಂತ ಹೇಳ್ತಾರೆ, ಅದು ತುಂಬ ಒಳ್ಳೆಯದು. ಅದು ಮೆತ್ತಗೆ ಇರ್ತದೆ ನೋಡಿ. ಇದು ಕದೋಳಿ, ಅದು ಬೇಗ ಕಟ್ಟಲಿಕ್ಕೆ ಆಗ್ತದೆ. ಬೇರೆದ ಗಟ್ಟಿ ಇರ್ತದೆ. ಯಾರಾದರೂ ಮಲ್ಲಿಗೆ ಕೃಷಿ ಮಾಡುವವರಿಗೆ ಹೇಳೋದು ನಾನು, ಮೊದಲು ಕಟ್ಟಲಿಕ್ಕೆ ಕಲಿಬೇಕು. ಮಲ್ಲಿಗೆ ಕಟ್ಟಲಿಕ್ಕೆ ಕಲಿಯದಿದ್ರೆ ಏನು ಪ್ರಯೋಜನ ಇಲ್ಲ ಮಲ್ಲಿಗೆ ಮಾಡಿ. ಮತ್ತು ನನಗೆ ಎಲ್ಲಿ ಕೂಡ ಹೋಗಲಿಕ್ಕೆ ಸಿಗಲಿಕ್ಕಿಲ್ಲ ಇದನ್ನು ಮಾಡಿದರೆ. ನಾನಿದು ಮಾರಲಿಕ್ಕೆ ಅಂತ ಮಾಡಿದ್ದಲ್ಲ, ನನಗೆ ಮುಡಿಗೆ ಇಡಲಿಕ್ಕೆ ಅಂತ ಮಾಡಿದ್ದು. ಹಾಗೆ ನಾನು ಅದನ್ನೇ ನಂಬಿಕೊಂಡು ಕೂತ್ಕೊಳ್ಳೋದಿಲ್ಲ.
ವೀಕ್ಷಕರೇ ನೋಡಿ, ಕಟ್ಟಿ ಆಯಿತು. ಇನ್ನು ಸ್ವಲ್ಪ ಒಳಗೆ ಉಂಟು. ಇದನ್ನಿನ್ನು ನಾನು ಕೊಡುವುದು. ನೋಡಿ ಎಷ್ಟು ಚಂದ ಉಂಟು ನೋಡಿ. ನೋಡಿ ನಂತರ ನಾನು ಬಟ್ಟೆ ಒಗೆದು ಹಾಕಿದ್ದೇನೆ, ಬೆಡ್ಶೀಟ್ಗಳನ್ನು. ನೋಡಿ ಈ ಮಕ್ಕಳು ನಮ್ಮ ಮನೆಯಿಂದ ನೀರು ಕೊಂಡೋಗ್ತಾರೆ, ಅವರಿಗೆ ಕುಡಿಲಿಕ್ಕೆ ನೀರಿಲ್ಲ, ಅಷ್ಟು ನೀರಿನ ಅಭಾವ, ಮಳೆಯೇ ಬರಲಿಲ್ಲ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.